ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಹೊಸ ಬ್ಲಾಗ್ನ ಮಾಡ್ತಾ ಇದ್ದೀವಿ. ಎಲ್ಲಿಂದಪ್ಪ ಅಂತಂದರೆ ಮೈಸೂರಿಂದ ಸಡನ್ ಪ್ಲ್ಯಾನ್ ಆಯಿತು ಬೆಂಗಳೂರಿಗೆ ಹೋಗೋಣ ಅಂತ. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ಬೆಂಗಳೂರಿಗೆ ಹೋಗೋಣ ಅಂತ, ಬಟ್ ಪ್ಲ್ಯಾನು ಸಕ್ಸಸ್ ಆಗಿರಲಿಲ್ಲ. ಸಡನ್ನಾಗೆ ಪ್ಲ್ಯಾನ್ ಆಗೋಯಿತು. ಫ್ರೆಂಡ್ಸ್ ಮೀಟ್ ಮಾಡಬೇಕಾಗಿತ್ತು, ಹಾಗೆ ಒಂದು ಸ್ಮಾಲ್ ಶಾಪಿಂಗ್ ಕೂಡ ಆಯಿತು ಮಲ್ಲೇಶ್ವರಮಲ್ಲಿ. ವೀಡಿಯೋನ ಕೊನೆವರೆಗೂ ನೋಡಿ. ಮಲ್ಲೇಶ್ವರಂ ಶಾಪಿಂಗ್ ಇದೆ, ಅದರದ್ದು ಹೇಳ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ರೀಚ್ ಆಗಿದ್ದು RR ನಗರಕ್ಕೆ ಆಲ್ಮೋಸ್ಟ್ ಒಂದು 2 o'clock ಆಗಿತ್ತು. ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ನಡ್ಕೊಂಬರ್ತಾವಳೆ ಫ್ರೆಂಡ್ ಮನೆಗೆ. ಅವಳು ಓದ್ ಕಡೆ ಅಂತೂ ಅವಳದು ಒಂಥರ ಸ್ಲ್ಯಾಗ್ ಇರುತ್ತೆ. ಓದೋದ ಕಡೆ ಎಲ್ಲ ಅವಳು ಹೆಂಗೆ ಬೇಕಂಗೆ ಅಡ್ಜಸ್ಟ್ ಆಗೋಗ್ಬಿಡ್ತಾಳೆ. ಇನ್ನೊಂದು ಏನಪ್ಪ ಅಂದರೆ ಬೆಂಗಳೂರಿಗೆ ನಾನು ಅಬ್ಸರ್ವ್ ಮಾಡಿದ್ದು, ಹಬ್ಬದ ದಿನಗಳಲ್ಲಿ ಬೆಂಗಳೂರು ಫುಲ್ ಖಾಲಿ ಇತ್ತು ಅಂತ ಹೇಳ್ತಾಯಿದ್ರು. ಬಟ್ ನಾನು 5 ವರ್ಷ ಆಯಿತು ಆಲ್ಮೋಸ್ಟ್ ನೋಡಿ ಅದನ್ನು. ಬಟ್ ತುಂಬ ದಿನ ಆದಮೇಲೆ ನೋಡಿದೆ ಬೆಂಗಳೂರು ಇಷ್ಟು ಖಾಲಿ ಇರೋದನ್ನು. ಮತ್ತು RR ನಗರದಲ್ಲಂತೂ ಒಳ್ಳೆ ಮರಗಳು ಮತ್ತು ಅಲ್ಲಿ ಸೈಟ್ಗಳೆಲ್ಲ ಖಾಲಿ ಇರೋದು ನೋಡಿ ತುಂಬ ಖುಷಿ ಆಯಿತು. ಇನ್ನೂ ಒಂಥರ ಹಳೆ ವೈಬ್ ಇದೆ RR ನಗರದಲ್ಲಿ. ಬಟ್ ಇದೆಲ್ಲ ಜಯನಗರದಲ್ಲಿ ಮತ್ತು ಪದ್ಮನಾಭ ನಗರ ಏನು ಬಸವನಗುಡಿ ಎಲ್ಲ ಇದೆಲ್ಲ, ಅದೆಲ್ಲ ಇನ್ನೂ ಹಳೆ ಸ್ಟೈಲ್ ಬೆಂಗಳೂರು ಹಂಗೆ ಇದೆ. ಬಟ್ ನೋಡಿ, ಬಟ್ ಎಲ್ಲರೂ ಏನು ಹೇಳೋದು ಅಂದರೆ ಕಾಂಕ್ರೀಟ್ ಕಾಡು ಬೆಂಗಳೂರು ತುಂಬ ಇದು ಅಂತ ಹೇಳ್ತಾರೆ. ಬಟ್ ಈ ಥರ ಒಳಗಡೆ ಗಲ್ಲಿಗಳೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. 2 ಗಂಟೆ ಟೈಮ್ ಆಗಿತ್ತಲ್ಲ ಅಂತೇಳಿ ನಾವು ಅಲ್ಲೇ ಹತ್ರದಲ್ಲಿರುವಂತಹ ಒಂದು ರಾಜಸ್ಥಾನಿ ಡಾಬಾಗೆ ಹೋದ್ವಿ. ಇದ್ರ ಹೆಸರು ಬಂದು ಸೀತಾರಾಮ ಅಂತ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ಹೋದ್ವಿ. ಅನ್ಲಿಮಿಟೆಡ್ ಥಾಲಿ ಅವ್ರ ಸ್ಟೈಲಲ್ಲಿ ಸರ್ವ್ ಮಾಡ್ತಾರೆ. ಟೇಸ್ಟ್ ವೈಸ್ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು. ಒನ್ ಟೈಮ್ ಟ್ರೈ ಮಾಡ್ಬೋದು. ಬಟ್ ಏನೇ ಆದರೂ ನಮ್ಮ ಫುಡ್ ನಮಗೆ ಇಷ್ಟನೇ. ನಂದು ಸೌತ್ ಇಂಡಿಯನ್ನು ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ. ಅವರ ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಸ್ಟೈಲ್ ಆಗಿರ್ಬೋದು, ನಮ್ಮ ಕರ್ನಾಟಕ ಸ್ಟೈಲ್ ಆಗಿರ್ಬೋದು, ತುಂಬ ಇಷ್ಟಪಟ್ಟು ಊಟ ಮಾಡ್ತೀನಿ ಅನ್ಲಿಮಿಟೆಡ್ ಅಂತಂದರೆ. ಆ್ಯಂಬಿಯನ್ಸ್ ಅಷ್ಟೇ ತುಂಬ ನೀಟಾಗಿ ಡೀಸೆಂಟ್ ಆಗಿತ್ತು, ನೋಡ್ಬೋದು. ಎಲ್ಲ ಥರದ್ದು ನಿಮಗೆ ಅನ್ಲಿಮಿಟೆಡಾಗಿ ಸರ್ವ್ ಮಾಡ್ತಾರೆ. ಇದಿರೋದು RR ನಗರದಲ್ಲಿ. ನಿಮ್ಗೇನಾದರೂ ಒಂದ್ಸಲ ಟ್ರೈ ಮಾಡಬೇಕು ಅಂತಂದರೆ ಹೋಗಿ ಟ್ರೈ ಮಾಡಿ. ಅದಾದಮೇಲೆ ಊಟನ ಮುಗಿಸ್ಕೊಂಡು ಕಂಪ್ಲೀಟಾಗಿ ನಾವು ಸೀದಾ ಮನೆಗೆ ಬಂದು, ಇಲ್ಲ ಪಾರ್ಕಿಗೆ ಹೋದ್ವಿ. ಆ್ಯಕ್ಚುಲಿ ನನ್ನ ಮಗಳು ಪಾರ್ಕಿಗೆ ಆಲ್ರೆಡಿ ಪ್ರೀ ಬುಕ್ ಮಾಡ್ಕೊಬಿಟ್ಟಿದ್ದು ನನ್ನ ಫ್ರೆಂಡ್ ಅವ್ರ ವೈಫ್ನ. ಅಲ್ಲಿ ಕರ್ಕೊಂಡೋಗಿ ಅವ್ರು ಕಂಪ್ಲೀಟಾಗಿ ಆಟ ಆಡಿಸಿ ಅವಳನ್ನ ಆಲ್ಮೋಸ್ಟ್ ಒಂದು 4:30ವರೆಗೂ ನಾವು ಪಾರ್ಕಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಅಲ್ಲಿಂದ ಸೀದಾ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೆ ಮೆಟ್ರೋದಲ್ಲಿ ಮಲ್ಲೇಶ್ವರಂಗೆ ಹೋಗೋಣ ಅಂತ, ಸಂಪಿಗೆ ರೋಡಿಗೆ. ಅಲ್ಲಿಂದ ನಾವು ಟಿಕೆಟ್ ತೊಗೊಂಡು, ವಾಟ್ಸಪ್ಪಲ್ಲೇ ಟಿಕೆಟ್ ತೊಗೋಬೋದು ಮೆಟ್ರೋದು. ನಿಮ್ಗೆ ಯಾರಿಗಾದರೂ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟಲ್ಲಿ ನಂಬರ್ ಅಂತೇಳಿ ನಾನು ನಂಬರ್ನ ಕಳಿಸ್ಕೊಡ್ತೀನಿ. ಆ ನಂಬರ್ನ ಸೇವ್ ಮಾಡಿಕೊಂಡು ನೀವು ಹಾಯ್ ಅಂತ ಕಳಿಸಿದ್ರೆ ಸಾಕು, ನಿಮಗೆ ಅಲ್ಲೇ QR ಕೋಡ್ನ ನೀವು ತೊಗೊಬೋದು. ಆಮೇಲೆ RR ನಗರದಲ್ಲಿ ಒಳ್ಳೊಳ್ಳೆ ಪಾರ್ಕ್ಗಳನ್ನ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಇದು ಫಸ್ಟ್ ಟೈಮು ಮೆಟ್ರೋದಲ್ಲಿ ನೀವು ಕರ್ಕೊಂಡೋಗಿದ್ದು. ನೋಡ್ಬೋದು ಅವ್ರ ರಿಯಾಕ್ಷನ್ ಯಾವ ಥರ ಇದೆ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮೆಟ್ರೋ ಅಂತೂ ಇವಾಗ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಆಗೋಗಿದೆ. ಯಾವ ಮೆಟ್ರೋ ನೋಡಿದ್ರು ಬರೀ ಅಡ್ವರ್ಟೈಸ್ಮೆಂಟ್ಗಳೇ ಜಾಸ್ತಿ ತುಂಬಿದ್ದಾವೆ ಅಂತ ಹೇಳ್ಬೋದು. ಅವಳಿಗೆ ಫಸ್ಟ್ ನೋಡಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ. ತುಂಬ ಖುಷಿಪಟ್ಟಳು ಮೆಟ್ರೋದಲ್ಲಿ ಕರ್ಕೊಂಡೋಗಿದ್ದಕ್ಕೆ. ಅದಾದಮೇಲೆ ನಾವು ಸಂಪಿಗೆ ರೋಡ್ ಇಲ್ಬಿಟ್ಟು ಒಂದು 50 ರೂಪಾಯಿ ಕೊಟ್ಬಿಟ್ಟು ಸೀದಾ ನಾವು ಬಂದಿದ್ದೆ ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್ಗೆ. ಇದು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಏರಿಯಾ, ಸಂಪಿಗೆ ರೋಡ್ ಅಂತ ಕರೀತಾರೆ ಇದನ್ನ. ಸೊ ಇಲ್ಲಿ ಲೇಡೀಸ್ಗಂತೂ ಯಪ್ಪ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇಲ್ಲಿ ಶಾಪ್ ಮಾಡ್ತಾರೆ, ನೋಡ್ಬೋದು. ಇಲ್ಲಿ ಫುಟ್ಪಾತ್ ಯಾವುದು, ರೋಡ್ ಯಾವುದು ಒಂದು ಗೊತ್ತಾಗ್ತಿಲ್ಲ, ಅಷ್ಟು ಕ್ರೌಡ್ ಇದೆ ಇಲ್ಲಿ. ಪವರ್ ಟ್ರಾಫಿಕ್ ಅಂತೂ ಅಷ್ಟೇ ಇದೆ. ನೋಡಿ, ಮಾತ್ರೆ ನುಂಗಬೇಕು ಈ ರೋಡಲ್ಲಿ ಒಂದೇ ಒಂದು ನೀರು ಬಾಟ್ಲು ಸಿಗ್ತಾ ಇಲ್ಲ. ಬರೀ ಮೆಡಿಕಲ್ಲು ಇಲ್ಲ, ವಾಟ್ರ್ ಬಾಟ್ಲದಂತೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಬರೀ ಹೋಟ್ಲುಗಳವೆ, ಬಟ್ ಇದೇ ಇಲ್ಲ. ಬರೀ ಶಾಪಿಂಗು. ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಏನೂ ಸಿಗೋಲ್ಲ ಇಲ್ಲಂತೂ. ಒಟ್ಟಿನಲ್ಲಿ ಎಮರ್ಜೆನ್ಸಿಗೆ ಬಂದರೆ ನೋಡಿ, ಒಂದು ಬಾಟ್ಲು ಅಂಗಡಿ ಸಿಕ್ತಿಲ್ಲ. ಬರೀ ಶಾಪಿಂಗ್ ಐತೆ. ನೋಡ್ಬೇಕು ಇಲ್ಲೆಲ್ಲಾರು ಸಿಗುತ್ತಾ ಅಂತ. ಇಲ್ಲಿ ಹೋಗ್ಬೇಕು, ನೋಡೋಣ. ಈ ರೋಡಲ್ಲಿ ಹೋಗಿ ಸಿಗ್ಬೋದು, ಹೇಳೋಕ್ಕಾಗಲ್ಲ. ನೋಡ್ತಾ ಇದ್ದೀನಿ, ಹುಡ್ಕೊಂಡು ಹೋಗ್ತಾ ಇದ್ದೀನಿ ನೀರಿಗೋಸ್ಕರ. ಮಲ್ಲೇಶ್ವರಮಲ್ಲಿ ಗಣಪ ಇದು ಯಾವ ಕ್ರಾಸ್ ಅಂತ ಗೊತ್ತಿಲ್ಲ ನನಗೆ. ನೀರು ಸಿಗ್ತಿಲ್ಲ ಗೊತ್ತಾ ಇಲ್ಲಿ, ಅದು ಸಮಸ್ಯೆ.
ಮಾತ್ರೆ ನುಂಗ್ಬೇಕು ನಾನು, ಮಾತ್ರೆ ನುಂಗಕ್ಕೆ ನೀರು ಸಿಗ್ತಿಲ್ಲ. ನೋಡೋಣ, ಇಲ್ಲಿ ಸುಮಾರು ಹೋಟ್ಲುಗಳವೆ. ಇಲ್ಲೇನಾದರೂ ಇದೆಯಾ ನೋಡೋಣ, ಬನ್ನಿ. ನೀರು ಸಿಕ್ಕರೆ ನೀರು ಕುಡ್ಕೊಂಡು ಹೋಗೋಣ. ಒಮ್ಮೆ ಫೈನಲಿ ಹೆಂಗೋ ನೀರು ಕುಡಿದೆ. ಬನ್ನಿ ಮತ್ತೆ ಶಾಪಿಂಗ್ನ ಕಂಟಿನ್ಯೂ ಮಾಡೋಣ. ನೋಡ್ಬೋದು ಇದು ಎಷ್ಟು ಥರದ ಹಣ್ಣುಗಳಿದ್ದಾವೆ, ಎಲ್ಲ ಗುಡ್ಡೆಯಲ್ಲಿ ಹಾಕ್ಬಿಟ್ಟವ್ರೆ. ನೀವೇನಾದರೂ ಬೆಂಗಳೂರಿಗೆ ಬಂದರೆ ಈ ರೋಡಿಗೆ ಬಂದುಬಿಡಿ, ನಿಮಗೆಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ, ಲೇಡೀಸ್ಗೆ ಎಸ್ಪೆಷಲಿ. ಜೆಂಟ್ಸ್ಗಂತೂ ನಾನು ನೋಡಿದ ಪ್ರಕಾರ ಜೆಂಟ್ಸಿಗೆ ಡೌಟ್ ಇಲ್ಲಿ, ಲೇಡೀಸ್ಗಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನೋಡ್ಬೋದು ಪ್ಯಾಂಟ್ಸ್ ಒಳ್ಳೆ ಚೀಪ್ ರೇಟಲ್ಲಿ ಚೆನ್ನಾಗಿ ಸಿಗ್ತವೆ, ಕ್ವಾಲಿಟಿ. ನಾವಿದು 3rd ಟೈಮ್ ಬರ್ತಿರೋದು. ಬಂದು ಬೇಕಿದ್ರೆ ಆರಾಮಾಗಿ ನೀವು ಶಾಪ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ಏನಪ್ಪ ಅಂತಂದರೆ ಸ್ವಲ್ಪ ಹಬ್ಬಗಳು ರಜೆಗಳಿರೋದ್ರಿಂದ ಬೆಂಗಳೂರು ಸ್ವಲ್ಪ ಖಾಲಿ ಇದೆ. ಸೊ ಖಾಲಿ ಇರೋದ್ರಿಂದ ನಿಮ್ಗೆ ಎಷ್ಟು ಇದು ಕಾಣಿಸ್ತಾ ಇದೆ. ನಾರ್ಮಲ್ ಟೈಮಲ್ಲಿ ಬಂದ್ರಂತೂ ನಿಮ್ಗೆ ಇಲ್ಲಿ ಖಾಲಿ ಇಡೋಕ್ಕೂ ಜಾಗ ಇರೋಲ್ಲ ಅನಿಸುತ್ತೆ ಮೋಸ್ಟ್ಲಿ. ಬನ್ನಿ, ನಮ್ಮವ್ರು ಎಲ್ಲಿದ್ದಾರೆ ಹುಡ್ಕೋಣ, ಸಿಕ್ಕರೆ ಏನೇನು ತೊಗೊಂಡವ್ರೆ ಅಂತ ನೋಡೋಣ. ಎಲ್ಲರಪ್ಪ ನಮ್ಮವರು ನೋಡಿ, ಎಲ್ಲ ಬರೀ ಲೇಡೀಸ್ದೇ ಐತೆ ಇಲ್ಲಿ. ಇದಂತೂ ಫುಲ್ ಕಂಪ್ಲೀಟ್ ಅವ್ರದ್ದೇ. ಮೋಸ್ಟ್ ಪ್ರಾಬಲಿ ಈ ರೋಡ್ ದಾಟಿದ್ರೆ ಸಿಗ್ತಾರೆ ನಮ್ಮವ್ರು. ಬನ್ನಿ ನೋಡೋಣ. ಸೊ ಇಲ್ಲಿ ಬರಬೇಕಂದ್ರೆ ಆರಾಮಾಗಿ ಮೆಜೆಸ್ಟಿಕ್ ಬಂದು ಅಲ್ಲಿಂದ ಆಟೋ ತಗೊಂಡ್ರೆ ನನ್ನ ಪ್ರಕಾರ ಒಂದು 50 ರೂಪಾಯಿ 100 ರೂಪಾಯಿಲೆಲ್ಲ ಈ ಜಾಗ ಕರ್ಕೊಂಬಂದು ಬಿಡ್ತಾರೆ. ಬೆಳಗ್ಗೆಯಿಂದ ಆರಾಮಾಗಿ ಸಂಜೆವರೆಗೂ ಶಾಪಿಂಗ್ ಮಾಡ್ಬೋದು. ಹಬ್ಬ ಹರಿದಿನಗಳಲ್ಲೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿ.